ನಿನ್ನೆ ದಿನ ಬೆಂಗಳೂರು ರಾಜಭವನದಲ್ಲಿ ಒಂದು ಬೃಹತ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ನೂತನವಾಗಿ 20 ಸಚಿವರು ಪ್ರಮಾಣ ವಚನ ಸ್ವೀಕರಣೆ ಮಾಡಿದ್ದಾರೆ. ಬಹಳ ಸಂತೋಷ ಆಗಿದೆ. ತಾವೇನ್ ಹೇಳ್ತೀರಾ ಸರ್? ಸರ್, ಈಗ ನಮ್ಮ ಕ್ಷೇತ್ರ ಟೋಟಲ್ ಆಗಿ ಹಾವೇರಿ ಡಿಸ್ಟಿಕ್ ಟೋಟಲ್ ಕ್ಷೇತ್ರದಲ್ಲಿ 6 ಶಾಸಕರಿದ್ದಾರೆ. ಹಿರೇಕೆರೆ ತಾಲೂಕು ಬಂದ್ಬಿಟ್ಟು ಬಣಕಾರ್ ಇದ್ದಾರೆ. ಆಮೇಲೆ ಬ್ಯಾಡಗಿ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಶಿವಣ್ಣ ಸಾಹೇಬ್ರು ಇದ್ದಾರೆ. ಆನೇರಲ್ಲಿ ಬಂದ್ಬಿಟ್ಟು ಮಾನ್ಯ ಅವರು ಇದ್ದಾರೆ. ಆಮೇಲೆ ಸಿಗ್ಗಾಂವ್ ಚೌಣವ್ರು ಬಂದ್ಬಿಟ್ಟು ಪಠಾಣ್ ಅವರು ಇದ್ದಾರೆ. ರಾಣೆಬೆನ್ನೂರು ಬಂದ್ಬಿಟ್ಟು ಪ್ರಕಾಶ್ ಕೋಳಿ ಅವರು ಇದ್ದಾರೆ. ಈಗ 3 ಶಾಸಕರು ಆಕಾಂಕ್ಷಿಗಳಿದ್ರು. ಒಂದು ಶಿವಣ್ಣ ಸಾಹೇಬರು, ಮತ್ತೆ ಪ್ರಕಾಶ್ ಇವರು ಶ್ರೀನಿವಾಸ್ ಮಾನೆ ಅವರು. ನಿನ್ನೆ ರುದ್ರಪ್ಪ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈಗ ಪಾರ್ಟಿ ಏನ್ ಹೇಳುತ್ತೋ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀವಿ. ಈಗ ಸಚಿವ ಸ್ಥಾನ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದೆ. ಆದ್ರೆ ಇನ್ನೊಬ್ರು ಕೂಡ ಸಚಿವ ಸ್ಥಾನ ನಮ್ಮ ಕ್ಷೇತ್ರಕ್ಕೆ ಹಾವೇರಿಗೆ ಕೊಟ್ರೆ ಇನ್ನೂ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಹೇಳಕ್ ಇಷ್ಟಪಡ್ತೀನಿ. ಈಗ ನೋಡಿ, ಸಚಿವ ಸ್ಥಾನ ತಗೊಂಡಿರೋಲ್ಲ ಬಹಳ ಸಂತೋಷ ಇದ್ದಾರೆ. ಕೆಲವೊಂದು ಕಡೆ ಸಚಿವ ಸ್ಥಾನ ತಗೊಳ್ಳೋ ಕೇಪಬಿಲಿಟಿ ಇದ್ರು ಅವ್ರಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ಬಹಳ ನಿರಾಸೆಯಲ್ಲಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಸರ್ ನೋಡಿ, ಪಾರ್ಟಿ ಅಂದ ತಕ್ಷಣ ನಾವು ಗೆದ್ದು ಬಂದಿದ್ದು ಎಲ್ರಿಗೂ ಸಚಿವ ಸ್ಥಾನ ಕೊಡಕ್ಕೆ ಕ್ಯಾಬಿನೆಟ್ ಅಲ್ಲಿ ಆಗಲ್ಲ. ಯಾಕಂದ್ರೆ IIC ಇರ್ಬೋದು, ಆಮೇಲೆ ಇಲ್ಲಿ ಉಸ್ತುವಾರಿಗಳಿರ್ಬೋದು, ನಮ್ಮ CM ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಎಷ್ಟು ಜನನ ಆಯ್ಕೆ ಮಾಡಕ್ಕೆ ಇದೆಯೋ ಅಷ್ಟು ಜನ ಮಾತ್ರ ಆಯ್ಕೆ ಮಾಡಕ್ ಸಾಧ್ಯ. ಅದು ಎಲ್ರಿಗೂ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ ಸರ್. ಯಾಕಂದ್ರೆ ಪಾರ್ಟಿಯಲ್ಲಿ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ. ಅದನ್ನೆಲ್ಲ ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಎಲ್ರಿಗೂ ಸ್ಥಾನ ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಾವು 2028 ಎಲೆಕ್ಷನ್ ನಲ್ಲಿ ನಾವು ಗೆದ್ಬಿಟ್ಟು ಬರ್ತೀವಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಬೇರೆ ಬೇರೆ ಸಚಿವ ಸ್ಥಾನಗಳನ್ನು ಕೊಡ್ತಾರೆ ಅನ್ನೋ ನನ್ನ ಅಭಿಪ್ರಾಯ ಇದೆ. ಇನ್ನೊಂದು ವಿಷಯ, ಇವತ್ತು ಒಂದು ಮೀಟಿಂಗ್ ನಡೀತಾ ಇದೆ ಭಾರತ ಭವನದಲ್ಲಿ. ಅವರು ಬಹಳ ಹಿರಿಯರು, ಅವ್ರಿಗೂ ಒಂದು ಸಚಿವ ಸ್ಥಾನ ಸಿಗ್ಬೇಕಾಯ್ತು, ಸಿಗ್ಲಿಲ್ಲ. ಎಲ್ಲೋ ಬಹಳ ನಿರಾಸೆ ಆಗಿದೆ ಅನ್ಸುತ್ತೆ ಸರ್. ಈಗ ಅವರು ಕೊಡ್ಬೇಕಂತ, ಅದು ಕೂಡ ಅಲ್ಪಸಂಖ್ಯಾತರ ಇದರಲ್ಲಿ ಸಾಕಷ್ಟು ಸೀನಿಯರ್ ಲೀಡರ್ಗಳು ಕೊಟ್ಟಿದ್ದಾರೆ. ಅವರು ಕೂಡ ಸೀನಿಯರ್ ಲೀಡರ್ ಇದ್ದಾರೆ, ಅವರು ಕೊಡ್ಬೇಕಾಯ್ತು. ಅದನ್ನ ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು ಇರ್ಬೋದು, ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಸಾಹೇಬ್ರು ಇರ್ಬೋದು, ಅದನ್ನೆಲ್ಲ ಏನ್ ಮಾಡ್ಬೇಕು ಅನ್ನೋದನ್ನ ಹಿರಿಯರು ಮನಗಂಡು ಅದೇನ್ ಮಾಡ್ಬೇಕು ಮಾಡ್ತಾರೆ ಸರ್. ಸರ್, ನನ್ನ ಹೆಸರು ಮಂಜುನಾಥ್ ಶಿವಪ್ಪ KHV ಅಲ್ಲ ಸರ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಹಾವೇರಿ ಜಿಲ್ಲಾ ಅಧ್ಯಕ್ಷನಾಗಿ.